ಡಿಸಿಸಿ ಬ್ಯಾಂಕ್ ವಿಷಯ ಬಂದಾಗ ಡಿಸಿಸಿ ಬ್ಯಾಂಕು ಆಡಳಿತ ಮಂಡಳಿ ಸರ್ಕಾರದ ಸಹಕಾರ ಚೆನ್ನಾಗಿ ನಡೆಯುತ್ತೆ. ಇವತ್ತು ನಾವು ಆಡಳಿತ ಮಂಡಳಿ ನಾವೇನು ಹೆಮ್ಮೆಯಿಂದ ಮಾಡ್ತಾ ಇದ್ದೀವಿ. ಸರ್ಕಾರದ ಸಹಕಾರ ಇಲ್ಲದೆ ಮಾಡೋಕ್ಕಾಗಲ್ಲ. ಸರ್ಕಾರದ ಸಹಕಾರ ಇಲ್ಲದೆ BJP ಸರ್ಕಾರ ಇದ್ದಾಗ ನಾವು ಆಡಳಿತ ಮಾಡಿದ್ದೀವಿ ಅಲ್ವಾ. ಇವತ್ತೇನು ಅತಿ ಹೆಚ್ಚಿಗೆ ಸಾಲ ಕೊಟ್ಟಿದ್ದೀವಿ ಡಿಸಿಸಿ ಬ್ಯಾಂಕಿಂದ ಮಹಿಳಾ ಸಂಘಗಳಿಗೆ, ರೈತರಿಗೆ ಅಂದರೆ ಸರ್ಕಾರದ ಸಹಕಾರದಿಂದ ಕೊಟ್ಟಿದ್ದೀರಿ. ಮತ್ತೆ ಸರ್ಕಾರ ಆದಷ್ಟು ಬೇಗನೆ ಚುನಾವಣೆ ಮಾಡೋದಕ್ಕೆ ತೀರ್ಮಾನ ತಗೊಳ್ತಾರೆ, ಚುನಾವಣೆ ಮಾಡ್ತಾರೆ. ಸರ್ಕಾರ ಸಹಕಾರದಿಂದ ಆಡಳಿತ ಮಂಡಳಿ ಬಂದ ಮೇಲೆ ಮತ್ತೆ ಕೊಡ್ತಾರೆ. ಅದು ಒಂದೇನೆಂದರೆ ಏನು ಹಿಂದೆ ಸಾಲ ಕೊಟ್ಟಿದ್ದೀವಿ ರಿಕವರಿ ಆಗಬೇಕು. ಇವತ್ತು ಆಡಳಿತ ಅಧಿಕಾರಿ ಯಾರೇ ಇರಲಿ ರಿಕವರಿ ಮಾಡಬೇಕು. ಮತ್ತು ಏನು ಸಾಲಗಳನ್ನು ಮೊದಲಿಂದ ಕೊಡ್ತಾ ಇದ್ದೀವಿ ಅದೇ ರೀತಿ ಸಾಲಗಳನ್ನು ಮಹಿಳಾ ಸಂಘಗಳಿಗಾಗಿರ್ಬೋದು ಮತ್ತು ರೈತರಿಗಾಗಿರ್ಬೋದು ಬಡ್ಡಿ ರಹಿತ ಸಾಲ ಕೊಡೋದು 5 ಲಕ್ಷವರೆಗೂ. ಅವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ತಗೊಂಡಂಥ ತೀರ್ಮಾನ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತ ತಗೊಂಡಂಥ ತೀರ್ಮಾನ ನಾವು ಹೆಮ್ಮೆಯಿಂದ ಇವತ್ತು ಕೋಲಾರ ಡಿಸಿಸಿ ಬ್ಯಾಂಕು ನಾವು ಹಿಂಗಿದ್ವಿ ಮೊದಲನೇ ಸ್ಥಾನದಲ್ಲಿ ಅಂದರೆ ಅವ್ರು ತಗೊಂಡಂಥ ತೀರ್ಮಾನ. ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡೋದು ತಗೊಂಡಂಥ ತೀರ್ಮಾನ. ಇವತ್ತು ಅತಿ ಹೆಚ್ಚಿಗೆ ಸಾಲ ಕೊಡೋದು ಮತ್ತು ವಾಪಸ್ ತಗೊಳ್ಳೋದು ಮತ್ತು ಬಡ್ಡಿ ಸರ್ಕಾರದಿಂದ ತುಂಬೋದ್ರಿಂದ ಡಿಸಿಸಿ ಬ್ಯಾಂಕ್ನಲ್ಲಿ ಶಕ್ತಿಯುತವಾಗಿತ್ತು. ಅದನ್ನು ಮುಂದುವರಿಸಬೇಕು. ಮತ್ತು ಸರ್ಕಾರದ ಸಹಕಾರ ತಗೊಂಡು ಇನ್ನೂ ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಇದೆ. ನಾವು ಕೂಡ ಮುಖ್ಯಮಂತ್ರಿನ ಒತ್ತಡ ಹಾಕ್ತೇವೆ. ಮುಂದಿನ ದಿನಗಳಲ್ಲಿ ಏನು 5 ಲಕ್ಷ ಕೊಟ್ಟಿದ್ರೆ 10 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಮಹಿಳಾ ಸಂಘಕ್ಕೆ ಕೊಡಬೇಕು. 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಏನು ಕೊಟ್ಟ ರೈತರಿಗೆ ಕನಿಷ್ಠ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ರೈತರು ಕೊಡಬೇಕು ಅಂತ ಈಗಾಗಲೇ ಸರ್ಕಾರದ ಮುಂದೆ ಇದೆ. ಆದಷ್ಟು ಬೇಗನೆ ಈ ಆಡಳಿತ ಮಂಡಳಿ ಈಗ ಹೋಗಿ ಆಡಳಿತ ಅಧಿಕಾರಿ ಏನು ಬಂದಿದ್ದಾರೆ ಆದಷ್ಟು ಬೇಗ ಚುನಾವಣೆ ಆಗ್ತದೆ. ಆಡಳಿತ ಮಂಡಳಿ ಬಂದ ಮೇಲೆ ಈ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಗ್ತದೆ.